ಸಮ್ಮರ್ ವೆಕೇಷನ್ಸ್ನಾಗ ಮಕ್ಳಿಗೆ ಕರ್ಕೊಂಡು ಎಲ್ಲಿ ಹೋಗ್ಬೇಕು ಅನ್ನೋದು ಒಂದು ದೊಡ್ಡ ಕ್ವೆಶನ್. ಅಂಥದ್ರೊಳಗೆ ವಿಮಲ್ ರೆಸಾರ್ಟಿಗೆ ನಾವು ಬಂದಿದ್ವಿ. ಎಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಇತ್ತು. ಸೊ ಎಂಟ್ರಿ ತೊಗೊಂಡ್ವಿ. ಅಲ್ಲಿ ಎಂಟ್ರೆನ್ಸಿಗೆ ಭಾಳ ಗ್ರೀನರಿ ಎಲ್ಲ ಭಾಳ ಚಲೋ ಇತ್ತು. ಮತ್ತೆಲ್ಲ ಭಾಳ ಹಸಿವಾಗಿತ್ತು. ಸೊ ಫಸ್ಟ್ ನಾಷ್ಟ ಮಾಡೋಕೆ ಹೋಗೋಣ ಅಂತ ಹೋದ್ವಿ ಅಲ್ಲೇ. ನಾಷ್ಟ ಭಾಳ ಚಲೋ ಇತ್ತು. ಆಮೇಲೆ ಈ ಕಡೆ ಗ್ರೌಂಡಿಗೆ ಬಂದ್ವಿ. ಇಲ್ಲೆಲ್ಲ ಪ್ಲೇ ಗ್ರೌಂಡ್ಸ್ ಮಸ್ತ್ ಇದ್ವು. ಎಲ್ಲ ಸಣ್ಣ ಸಣ್ಣ ಮಕ್ಕಳ ಆಟ ಎಲ್ಲ. ಸೊ ಇವ್ರು ನಮ್ಮ ನೆಫ್ಯೂಸ್ ಚೋಟು ಮತ್ತು ಗುಡಿಯಾ ಅಂತ. ಅವ್ರಿಷ್ಟು ಒಬ್ರಿಗೊಬ್ರು ಮಾಡ್ಕೊತಾ ಇರ್ತಾರೆ, ಜಗಾಡ್ತಾರ. ಬಟ್ ಅಷ್ಟೇ ಅವ್ರಿಗೊಬ್ರಿಗೊಬ್ರು ಪ್ರೀತಿ. ಇದು ಸ್ವಲ್ಪ ಟಫ್ ಇತ್ತು ಆ್ಯಕ್ಚುಲಿ. ನನಗೆ ಆಡೋಕ್ಕಾಗತ್ತಿದ್ದಿಲ್ಲ, ಬಟ್ ಪಾಪ ಅವ್ನು ಬಿಟ್ಟಾವ. ಇದು ಬ್ಯಾಲೆನ್ಸಿಂಗ್ ಗೇಮ್ ಭಾರಿ ಚಂದ ಇರ್ತದೆ. ಅಂದ್ರೆ ನಮಗೆ ಮಾಡೋಕ್ಕಾಗತ್ತಿದ್ದಿಲ್ಲ. ಸೊ ಇನ್ಸ್ಟ್ರಕ್ಟರಿಗೆ ನಾವು ಕೇಳಿದ್ವಿ, ನಮ್ಗೆ ಹೆಲ್ಪ್ ಮಾಡಿರಿ ಬ್ಯಾಲೆನ್ಸ್ ಮಾಡೋಕ್ಕಂತ. ಬಟ್ ಭಾಳ ಮಜಾ ಬರತ್ತಿತ್ತು. ಅಂದರೆ ಒಂದು ಕಡೆ ಹಿಂಗಾದ ತಕ್ಷಣ ಒಬ್ರಿಗೆ ಬ್ಯಾಲೆನ್ಸ್ ತಪ್ಪೋದು, ಸೊ ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಏನೋ ಚೆನ್ನಾಗಿತ್ತು. ಇಲ್ಲಿ ಬರೀ ಸಣ್ಣ ಮಕ್ಕಳು ಅಷ್ಟೇ ಅಲ್ಲ, ಎಲ್ಲ ದೊಡ್ಡವರು ಎಷ್ಟು ಚಿಕ್ಕವರಾಗಿ ನಾವು ಆಟ ಆಡ್ಲಿಕ್ಕತ್ತಿದ್ವಿ ಅಂದ್ರೆ ಭಾಳ ಚಲೋ ಅನಿಸ್ಲಿಕ್ಕೆ. ಇದು ನಮ್ಮ ಗುಡಿಯ ಇಷ್ಟು ಆಕಿಗೆ ಭಯ ಆಗತ್ತಿತ್ತು, ಆದರೂ ರೆಡಿ ಆದ್ಲು. ಎವ್ರಿ ಟೈಮ್ ಬಿದ್ಲಾಗಿ ಪಾಪ. ಇಲ್ಲಿ ಅವ್ರು ಆಡ್ಲಿಕ್ಕತ್ತಿದ್ರೆ ಇಲ್ಲಿ ಮಕ್ಕಳು ಬಂದು ಟ್ರಾಂಪೋಲಿನ್ ಆಡಾಕ್ತಾರೆ. ನೀವು ಗುದ್ದಾಡ್ಕೋರಿ ಅಂತಂದು. ಅವ್ರ ಅಪ್ಪನೇ ಆಪ್ ಒಳಗೆ ಎಷ್ಟು ಖುಷಿದ್ದೆ. ಆಮೇಲೆ ಈ ಕಡೆ ಜಾರುಗುಂಡಿ ಆಡಿದ್ವಿ ನಮ್ಮ ಹುಡುಗಿಯ. ಕ್ರಿಕೆಟ್ ಆಡ್ಲಿಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಇಷ್ಟು ಸಣ್ಣ ಹುಡುಗ ಮಮ್ಮಿ ನಿಂಗೆ ಬಾಲ್ ಸರಿಯಾಗಿ ಹಾಕಕ್ ಬರಂಗಿಲ್ಲ ಅಂತ ತಾನು ಬಾಲ್ ಹಾಕಕ್ ಹೋದ. ಯಪ್ಪ. ಆಮೇಲೆ ನಾವು ನಮ್ಮ ಟೀಮ್ನವರು ಸುಮ್ಮನೆ ವಾಲಿಬಾಲ್ ಆಡಿದ್ವಿ. ಈ ಕಡೆ ನಾವು ಶುರು ಮಾಡಿದ್ವಿ ಕ್ರಿಕೆಟ್ ಆಡಲಿಕ್ಕೆ. ಪಾಳೆ ಹಚ್ಚಿ ಇವ್ರಾದ್ಮೇಲೆ ಇವ್ರು ಇವ್ರಾದ್ಮೇಲೆ ಇವ್ರು ಅಂತಂದು. ಸೊ ಎಲ್ಲರೂ ದೊಡ್ಡವರು ಸಣ್ಣ ಮಕ್ಕಳಾಗಿ ಬಿಟ್ಟಿದ್ವಿ ನಾವು. ಸೈಕ್ಲಿಂಗ್ ಇತ್ತು ಈ ಥರ. ನಂಗೆ ಭಾಳ ಭಯ ಆಗಿತ್ತು ಹತ್ತಾಕ. ಬಟ್ ಹಂಗಾದ್ರೂ ಮಾಡಲೇಬೇಕಂತ ಅನ್ನೋದಿತ್ತು. ನಮ್ಮ ನೆಫ್ಯೂಸ್ ಅಂತೂ ಮಾಮಿ ನೀವು ಮಾಡಬೇಕಂತ ಅವ್ರು ಹಠ ಬಿದ್ರು. ಅವ್ರ ಕಾನ್ಫಿಡೆನ್ಸ್ ನೋಡಿ ನಾನು ಶುರು ಮಾಡಿದೆ. ಸ್ಟಾರ್ಟಿಂಗ್ ಒಂದು 10 ಸೆಕೆಂಡ್ ಭಯ ಅನ್ನಿಸ್ತು, ಬಟ್ ಆಮೇಲೆ ಇಟ್ ಇಸ್ ವೆರಿ ಈಸಿ. ಸೊ ಅಲ್ಲಿ ಮಟ್ಟ ಮುಟ್ಟಿದ ಮೇಲೆ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಇನ್ನೇನು ಹೊಳ್ಳಿ ಬರುವಾಗ ಆರಾಮ್ ಬರ್ತೀನಿ ನಾನು ಖುಷಿಯಾಗಿ ಅಂತ ಫುಲ್ ಖುಷಿಯಾದೆ. ಸೊ ನಾನು ಮತ್ತು ನನ್ನ ಗಂಡ ಇಬ್ಬರ ಜೊತೆಗೆ ಬಿಟ್ವಿ. ಬಟ್ ಹಸ್ಬೆಂಡ್ ತುಂಬ ದೂರ ಬಂದ್ರೆ ನಾನು ಯಾಕೆ ಸ್ಟಕ್ ಆದೆ ಅಂದ್ರೆ ನನ್ನ ಸೈಕಲಿನ ಚೈನ ತಪ್ಪು ಬಿಟ್ಟಿತ್ತು. ನಂಗೆ ಇಷ್ಟು ಟೆನ್ಷನ್ ಅವಾಗ ಶುರುವಾಯ್ತು. ಏನು ಎಷ್ಟೊತ್ತು ತನಕ ಕುಂದಿರ್ಬೇಕು ನಾ ಅಂತ. ಪಾಪ ಅವ್ರು ಬಂದು ಚೈನ್ ಸರಿ ಮಾಡಕ್ಕೆ ನೋಡಿದ್ರು, ಅದು ರಿಪೇರಿ ಆಗಲಿಲ್ಲ. ಪಾಪ ಅವರು ಎಷ್ಟೊತ್ತನ ನಂಗೆ ತಳ್ಕೊಂಡು ಹೋದ್ರೆ ನಂಗೆ ಭಾಳ ಕೆಟ್ಟ ಅನ್ನಿಸ್ತಿ ಪಾಯಿಂಟ್ನಾಗ. ಬಟ್ ಅವ್ರು ಎಷ್ಟು ಟ್ರೈ ಮಾಡತ್ತಿದ್ರು ಆ ಟೈಮ್ನಾಗ ಅವ್ರು ನಂಗೆ ಅಲ್ಲಿ ಮುಟ್ಟಿಸ್ಬಿಡ್ತಿದ್ರು ಎಂಡ್ ಪಾಯಿಂಟಿಗೆ. ಅದಕ್ಕೆ ಅವ್ರು ಅದು ಡಿಸೈಡ್ ಮಾಡಿದ್ರು. ಬಟ್ ಸೀರಿಯಸ್ಲಿ ಭಾಳ ಕೆಟ್ಟ ಅನ್ನಿಸ್ತು. ಇದಾದ್ಮೇಲೆ ಸ್ವಲ್ಪ ಇಂಡೋರ್ ಗೇಮ್ಸ್ ಟೈಪ್ ಮಾಡಿದ್ರು. ಈಗ ಒಂದು ಸರ್ಕಲ್ ಒಳಗೆ ಒಂದು ಹೋಲ್ ಮಾಡಿದ್ರು. ಆ ಹೋಲಿಂದ ಅದು ಬಾಲ್ ಬೀಳ್ಬೇಕು ಬಕೆಟ್ದಾಗ. ಸೊ ಇದ್ರೊಳಗೆ ಒಬ್ರದಷ್ಟೇ ಮೆಹನತ್ ಇರೋಂಗಿಲ್ಲ, ಫುಲ್ ಟೀಮ್ ಎಲ್ಲ ಕರೆಕ್ಟಾಗಿ ಕೋಆರ್ಡಿನೇಟ್ ಮಾಡ್ಕೊಂಡು ಆಡ್ಬೇಕು. ನಾವು ಅಂದ್ಕೊಂಡ್ವಿ ಆತ ಇನ್ನೇನು ಫೈನಲ್ ಬಿತ್ತು ಅಂತಂದರೆ ಅದು ಬಕೆಟ್ನಾಗ ಬೀಳಿಲ್ಲ. ಬಟ್ ಇಟ್ ವಾಸ್ ವೆರಿ ಭಾಳ ಚಲೋ ಫನ್ ಇತ್ತು. ಎಕ್ಸ್ಪೀರಿಯನ್ಸ್ ಭಾಳ ಚಲೋ ಇತ್ತು. ಮತ್ತಿದು 2 ಟೀಮ್ ಮಾಡಿ ಕಪ್ಸ್ನ ಪಿರಮಿಡ್ ಶೇಪ್ನಾಗ ಇಡ್ಬೇಕಂತ ಗೇಮ್ ಇತ್ತು. ಸೊ ಸಣ್ಣ ಮಕ್ಕಳೆಲ್ಲ ಫುಲ್ ಎಕ್ಸೈಟೆಡ್ ಇದ್ರೆ ತಲೆ ಮೇಲೆ ಇಟ್ಕೊಂಡು ಮುಟ್ಲಾರ್ದಂಗೆ ಹೋಗ್ಬೇಕಂತ.
ನಮ್ ಚೋಟು ಭಾಳ ಹಿಂಗೆ ಒಟ್ಟು ಏನು ಎಲ್ಲೆಲ್ಲಿ ಏನೇನು ಉಳಿಸ್ಬೋದು ಟೈಮು ಅಂತೆಲ್ಲ ಮಾಡ್ತಿದ್ದವ. ಆ್ಯಂಡ್ ಇದೊಂದು ಗೇಮ್ ಇದು ಭಾರಿ ಇತ್ತು. ನನ್ನ ಲೈಫ್ನ ಮೆಮೊರೇಬಲ್ ಮೂಮೆಂಟ್ ಇದು ಅಂದ್ರೆ ಕಣ್ ತೆಗ್ದಾಗ ನಾ ಬದುಕೇನಿ ಅಂತಂದು ಚಲೋ ಫೀಲ್ ಬರತ್ತೈತಿ. ಯಾಕಂದ್ರೆ ನೀವು ನೋಡ್ರಿ ಈಗ ಎಲ್ಲ ಫುಲ್ ಮ್ಯಾಲೆ ಕೆಳಗೆ ನಂಗೆ ಬಂದು ಬೆಲ್ಟ್ ಹಾಕ್ಲಿಕ್ಕತ್ತಾರ ಎಲ್ಲ ಸತಿ. ಇಷ್ಟು ಯಾಕೆ ಅಂದ್ರೆ ಅಷ್ಟು ಡೇಂಜರ್ ಐತಿ ನಾ ಹಿಂಗೆ ಫೀಲ್ ಬರತ್ತಿತ್ತು. ಬಟ್ ಲಿಟ್ರಲಿ ಭಾಳ ಡೇಂಜರ್ ಇತ್ತು. ಬದುಕೇನಿ ಅಂತ ಫೀಲ್ ಬಂತು ನನಗೆ. ಇದು 360 ಸೈಕ್ಲಿಂಗ್ ಇತ್ತು. ನಾನು ಆಡಲಿಲ್ಲ ಬಿಕಾಸ್ ನಂಗೆ ಆಲ್ರೆಡಿ ಇದು ಸ್ವಿಂಗ್ ಆಡಿ ಹುಚ್ಚಾಗ್ಬಿಟ್ಟಿದೆ. ಇದೊಂದು ಮಕ್ಕಳದಿತ್ತು, ನಂಗೆ ಆಡ್ಬೇಕಂತ ಆಸೆ ಇತ್ತು. ಬಟ್ ನಮಗೆಲ್ಲ ಬಿದ್ದಿದ್ದಿಲ್ಲ. ಇಲ್ಲೇ ನಮಸ್ಕಾರ ಈ ಗೇಮಿಗೆ. ಆಮೇಲೆ ಅಲ್ಲಿಂದ ಈ ಕಡೆ ಬಂದರೆ ಈ ಕಡೆ ಎಲ್ಲ ಸ್ವಲ್ಪ ರ್ಯಾಬಿಟ್ಸ್ ಏನೋ ಇದ್ವು. ಆ್ಯಂಡ್ ಆ ಕಡೆ ಬಂದರೆ ಸ್ವಲ್ಪ ಥರ ಗೇಮ್ಸ್ ಎಲ್ಲ ಆಡಕತ್ತಿದ್ವಿ. ಆ ಕಡೆ ಮಡ್ ಮತ್ತು ನೀರು ಆ್ಯಂಡ್ ನೆಟ್ ಹಾಕಿದ್ರೆ ಅಲ್ಲಿ ಯಾರೂ ಆಡಾಕತ್ತಿದ್ದಿಲ್ಲ. ಬಟ್ ಏನೋ ಚಲೋ ಅನಿಸ್ಲಿಕತ್ತಿತ್ತು. ಆಮೇಲೆ ಇಲ್ಲಿ ಇಂಡೋರ್ ಗೇಮ್ಸ್ ಕಡೆ ಹೌಸಿ ಆಡ್ಸಿದ್ರು. ಸೊ ಹೌಸಿ ಭಾಳ ಮಸ್ತ್ ಇತ್ತು. ಮಸ್ತ್ ಅಂದ್ರೆ ಎಲ್ಲರೂ ಭಾಳ ಜನ ಇದ್ರಲ್ಲ. ಸೊ ಅದೊಂಥರ ಫನ್ ಅನ್ಸಾತೈತೆ. ಎಲ್ಲರೂ ಎಂಜಾಯ್ ಮಾಡತ್ತಿದ್ರು. ಭಾಳಷ್ಟು ಮಂದಿಗೆ ಈ ಗೇಮ್ ಬಗ್ಗೆ ಗೊತ್ತಿದ್ದಿಲ್ಲ. ಅವ್ರು ಭಾಳ ಚಲೋ ತಿಳಿಸ್ಕೊಟ್ರು. ಚೆನ್ನಾಗಿ ಆಟ ಆಡ್ಸಿದ್ರು ಆ್ಯಕ್ಚುಲಿ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಎಷ್ಟು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು. ಎವ್ರಿಬಡಿ ವೇರ್ ಎಂಜಾಯಿಂಗ್. ಸೊ ನಮ್ಮ ಹುಡುಗರು ಫುಲ್ ಆ್ಯಕ್ಟಿವ್. ಅವರು ಸ್ವಿಮ್ಮಿಂಗ್ ಪೂಲ್ ನೋಡಿ ಫುಲ್ ಖುಷಿಯಾಗ್ಬಿಟ್ರು. ಅವರು ಖುಷಿಯಾಗಿ ಆಟ. ಇದೊಂದು ರೈನ್ ಡ್ಯಾನ್ಸಿಂಗ್ ಮಸ್ತ್ ಇತ್ತು. ಎಲ್ಲರೂ ಎಷ್ಟು ಖುಷಿ ಆಗತ್ತಿದ್ರು. ಎಲ್ಲರೂ ತಮ್ಮದು ಚೈಲ್ಡ್ಹುಡ್ಡಿಗೆ ಹೋದಂಗೆ ಆಗಿತ್ತು. ನಾವು ಸಣ್ಣವರಿದ್ದಾಗ ಮಳೆಯೊಳಗೆ ಆಡಕ್ಕೆ ಬಿಡ್ತಿದ್ದಿಲ್ಲ ನಮ್ಗೆ. ಈಗ ಈ ಥರ ಮಾಡಿ ಹೋಗಿ ಎಂಜಾಯ್ ಮಾಡುವಂಗೆ ಸಿಚುವೇಶನ್. ಫ್ಯಾಮಿಲಿ ಗೆಟ್ ಟುಗೆದರ್ಸ್ ಒಳಗೆ ಏನೋ ಒಂಥರ ಮಜಾ ಇರ್ತದೆ. ಏನೋ ಹೊಸದು ಎಕ್ಸ್ಪ್ಲೋರ್ ಮಾಡ್ತೀವಿ ನಮ್ಮೊಳಗೆ ನಮಗೆ ಗೊತ್ತಿರ್ಲಾರದ್ದು, ಅಥವಾ ನಾವು ಮರ್ತಿದ್ದು, ನಮ್ಮ ಜೀವನದೊಳಗೆ ಕಳೆದು ಹೋಗಿದ್ದು ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ತಿರ್ತೀವಿ. ಅಲ್ಲಿ ಗೇಮ್ ಸೆಕ್ಷನ್ಯಾಗ ಆಗಲೇ ಮ್ಯಾಜಿಕ್ ಶೋನೂ ಇತ್ತು ಆ್ಯಕ್ಚುಲಿ. ಬಟ್ ನಾ ಕವರ್ ಮಾಡಿಲ್ಲ ಅದನ್ನ. ಬಟ್ ಮ್ಯಾಜಿಕ್ ಶೋ ನಿಜವಾಗ್ಲೂ ಈಸ್ ವೆರಿ ಮಚ್ ಟ್ಯಾಲೆಂಟೆಡ್. ಅದನ್ನು ಅಲ್ಲೇ ಬಂದು ನೋಡ್ಬೇಕು ನೀವು. ಸೊ ಅದನ್ನು ಅದನ್ನ ಜಾಸ್ತಿ ರಿವೀಲ್ ಮಾಡಿಲ್ಲ ನಾನು. ಬಟ್ ಡೆಫಿನೆಟ್ಲಿ ನೀವು ವಿಮಲ್ ರೆಸಾರ್ಟಿಗೆ ಬಂದಾಗ ಆ ಮ್ಯಾಜಿಕ್ ಶೋನ ಮಿಸ್ ಮಾಡ್ಲಾರ್ದಂಗೆ ನೋಡ್ರಿ. ಆ ಸ್ಟೋರಿ ಟೆಲ್ಲಿಂಗ್ ತೊಗೊಂಡು ಹೋಗುವಂಥದ್ದು ಈಸ್ ವೆರಿ ಮಚ್ ಟ್ಯಾಲೆಂಟೆಡ್. ಡೆಫಿನೆಟ್ಲಿ ನೀವು ವಿಮಲ್ ರೆಸಾರ್ಟಿಗೆ ಬಂದಾಗ ಮ್ಯಾಜಿಕ್ ಶೋ ಮಿಸ್ ಮಾಡಬೇಡಿ. ಇಷ್ಟೆಲ್ಲ ಆಟ ಆಡಿ ಎಂಜಾಯ್ ಮಾಡಿ ಹೆಂಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಎಲ್ಲರೂ ಮನೆಗೆ ಹೋಗೋ ಸಮಯ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ. ಬಟ್ ಭಾಳ ಒಳ್ಳೆ ಟೈಮ್ನ ನಾವು ಸ್ಪೆಂಡ್ ಮಾಡಿದ್ವಿ ಎಲ್ಲರೂ. ಮುಂದಿನ ವಿಡಿಯೋದೊಳಗೆ ಹೊಸ ವಿಷಯದ ಜೊತೆಗೆ ಮತ್ತೆ ನಾನು ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.
ನಿಮ್ಮ ಆಶೀರ್ವಾದ ಸಪೋರ್ಟ್ ಹಿಂಗೆ ಇರಲಿ ಅಂತ ಹೇಳ್ತೀನಿ. ಎಲ್ಲರೂ ಚೆನ್ನಾಗಿರ್ರಿ, ಹೆಲ್ದಿಯಾಗಿರ್ರಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.